ಬರ್ತಾ ಇದೆ, ಮಾತೇ ಹೊರಡ್ತಾ ಇಲ್ಲ. ಊರಿನ ಜನರಿಗೆ ಎಲ್ಲರಿಗೂ ನಮ್ಮ ಯಜಮಾನರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಇಷ್ಟೆಲ್ಲ ಜನ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಯಜಮಾನರು ಒಂದು ಆಸೆ ಇತ್ತು, ನಮ್ಮ ಊರಿಗೆ ನಮ್ಮ ಸ್ಕೂಲಿಗೆ ಏನಾದರೂ ಮಾಡಬೇಕು, ನಮ್ಮ ಮಕ್ಕಳಿಗಾದ್ರೂ ಈ ಊರಿನ ಮಕ್ಕಳಿಗೆ ಏನಾದರೂ ಆಡಬೇಕು. ಅವಾಗ ನಮ್ಮ ಬಡತನ ಪರಿಸ್ಥಿತಿ ಇತ್ತು, ಅವಾಗ ಇರಲಿಲ್ಲ. ಇವಾಗೇನೋ ಅವರ ಆಸೆಯನ್ನು ಈಡೇರಿಸಬೇಕು ಅಂತ ಒಂದು ಆಸೆಯಿಂದ ನಾನು ಮಕ್ಕಳ ದಿನಾಚರಣೆ ದಿವಸ ಈ ಒಂದು 1 ಲಕ್ಷ ರೂಪಾಯಿ ದೇಣಿಗೆ ಕೊಡಬೇಕಂತ ಆಸೆಯಿಂದ ಬಂದಿದ್ದೀನಿ. ಮತ್ತು ಮಕ್ಕಳಿಗೆ ಪಠ್ಯಪುಸ್ತಕ ಅದು ಏನೋ ಕೊಟ್ಟಿದ್ದೀನಿ. ಅದೆಲ್ಲ ಹೆಚ್ಚಾಗಿ ನನಗೆ ನಮ್ಮ ಊರಿನ ಜನರ ಒಂದು ಏನು ಹೆಲ್ಪ್ ಮಾಡಿದ್ದಾರೆ ಅದನ್ನು ನಾನು ಬಾಯಿಂದ ಹೇಳೋಕ್ಕಾಗಲ್ಲ. ನಮ್ಮ ಯಜಮಾನರು ಕಷ್ಟದಲ್ಲಿದ್ದಾಗ, ಮನೆ ಸುಟ್ಟೋದಾಗ ನಮ್ಮ ಮಾವನವರು, ಆವಾಗ ಮರಿಮನಿ ಅವರು ತಂದೆಯವರು ಕೇಸ ಮತ್ತು ಮಂಜುನಾಥ್ ಅವರ ತಂದೆಯವರು ನಮಗೆ ಮನೆಯನ್ನು ಕಟ್ಟಿಕೊಟ್ರು. ಆ ಮನೆ ಕಟ್ಟಿಕೊಟ್ಟಿದಾಗ ಮಾತ್ರ ನಾನಿಲ್ಲಿ ಸೊಸೆಯಾಗಿ ಬಂದಿರೋಕ್ಕೆ ಸಾಧ್ಯ ಆಯಿತು. ಈ ಋಣವನ್ನು ನಾನು ಅವರಿಗೆ ಎಷ್ಟು ಕೋಟಿ ಕೊಟ್ಟರು ಸಾಧ್ಯ ಇಲ್ಲ. ಮತ್ತು ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಪಕ್ಕದ ಮನೆಯವರಾದಂಥ ಮಯೂರ ಮಹೇಂದ್ರ, ನಮಗೆ ಮಕ್ಕಳಿಲ್ಲ ಒಂದು ಕೊರತೆಯನ್ನು ನಮ್ಮ ಯಜಮಾನರಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಸೇವೆಯನ್ನು, ನಾನು 20 ವರ್ಷ ಬೆಂಗಳೂರಲ್ಲಿ ಇದ್ರೂ ನಾನು ಏನೇ ಕೊಟ್ಟು ಕಳಿಸಿದ್ರು ಅದಕ್ಕೆ ಅವರು ಊರಿಂದ ಕಳಿಸಿದ್ದ ಸಾಮಾನನ್ನು ಅವರಿಗೆ ತಲುಪಿಸಿ ಅವರಿಗೆ ಅವ್ರ ಮನೆಯಿಂದ ಅಡುಗೆ ಮಾಡಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಆ ಮಕ್ಕಳ ಋಣವನ್ನು ನಾನು ಅದನ್ನು ಮರೆಯೋಕ್ಕಾಗಲ್ಲ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಹೇಂದ್ರ ಮಯೂರ ಮತ್ತು ಗೋವಿಂದ ನಾರಾಯಣಗೌಡ ಹಾಗೂ ಗಣಪಯ್ಯಗೌಡ ಅವರು ನಮ್ಮ ಯಜಮಾನರಿಗೆ ಸ್ನೇಹಜೀವಿಯಾಗಿ ತುಂಬ ಥರದ ಸಹಾಯ, ಫೈನಾನ್ಸಿಯಲ್ ಆಗಿರ್ಬೋದು, ಇನ್ನು ಬೇರೆ ಯಾವುದೇ ಒಂದು ಹೆಲ್ತ್ ಇಶ್ಯೂ ಆದಾಗ ಅವರಿಗೆ ಮೆಡಿಸಿನ್ ತಂದು ಕೊಟ್ಟಿರೋದು, ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಮತ್ತು ನಾನು ಬೆಂಗಳೂರಿಗೆ ಹೋಗಬೇಕಾದ್ರೆ ಫೈನಾನ್ಸಿಗೆ ತುಂಬ ಪ್ರಾಬ್ಲಮ್ ಇತ್ತು. 2006ರಲ್ಲಿ ನಾನು ಹೋಗುವಾಗ ನಮ್ಮ ಆತ್ಮೀಯರಾದಂಥ ರಾಮ್ ಹೆಗ್ಡೆ, ಮಹಾಬಲೇಶ್ವರ ಹೆಗ್ಡೆಯವರು ನನಗೆ 1,000 ರೂಪಾಯಿ ಸಹಾಯ ಮಾಡಿದಾಗ ನಾನು ಬೆಂಗಳೂರಿಗೆ ಹೋಗೋ ಅವಕಾಶ ಇತ್ತು. ನಮ್ಮ ಯಜಮಾನ್ರವ್ರ ಹತ್ರ ಕೇಳ್ಕೊಂಡಾಗ, ಏನೋ ನನ್ನ ಹೆಂಡತಿ ಬೆಂಗಳೂರು ಹೋಗ್ತಾ ಇದ್ದಾಳೆ, ಏನೋ ಒಂದು ಸಹಾಯ ಮಾಡಪ್ಪ ಅಂದಾಗ ಒಂದು ಕೈ ಎತ್ತಿ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಸ್ಟೇಜಲ್ಲಿದ್ದಂಥ ದೇವೇಗೌಡರು ಮತ್ತು ಕೇಶಗೌಡರು, ಇಡೀ ಊರಿನ ಎಲ್ಲ ಪ್ರಮುಖರು ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಯಜಮಾನರು ಕಷ್ಟದಲ್ಲಿದ್ದಾಗ ಅಂಥ ಸಂದರ್ಭ ನಿಮ್ಗೆ ಏನು ಅಂತ ಎಲ್ಲ ಗೊತ್ತಿದೆ. ಆ ಟೈಮಲ್ಲಿ ನಮ್ಮ ಯಜಮಾನರಿಗೆ ದೇವೇಗೌಡರಾಗಿದ್ದು, ಆಚೆಕೆರೆ ಕೇಶಗೌಡರಾಗಿರ್ಬೋದು, ಹಂಚಿನ ಮನೆ ಕೇಸ, ಮರಿಮನೆ ಕೇಸ, ಕಡೆಗೆ ಮಾಕುಡು ಕೇಸ, ನನಗೆ ಕೆಲವೊಂದು ಜನರ ಹೆಸರಿನಿದೆ, ಚಂದ್ರು ಕೇಸ. ಆ ಕೇರಿಯಿಂದ ಮೇಲ್ಮನೆ ಕೇಸ್ ಮನೆಯಿಂದ ಹಿಡಿದು ಆಚೆ ಕೆರೆವರೆಗೂ ಮೆಂಬರ್ ದೇವ ಮನೆವರೆಗೂ ಎಷ್ಟು ಫ್ಯಾಮಿಲಿ ಇದೆ, ಅವರು ಎಲ್ಲರಿಗೂ ನಾನು ಹೃದಯವಾಗಿ ನಮಸ್ಕರಿಸ್ತೀನಿ. ನಮ್ಮ ಯಜಮಾನರಿಗೆ ಒಂದು ಕೋರೆ ಊರಿನಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ರು. ಯಾರೋ ಏನೋ ಮಾಡ್ತಾಯಿದ್ರು, ಅಂಥ ಸಂದರ್ಭದಲ್ಲಿ ಅವರೆಲ್ಲರೂ ಶೆಟ್ರೆ ನೀವು ಇಲ್ಲಿರಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಒಂದು ಬೆಂಬಲವನ್ನು ನೀಡಿದ ಊರಿಗೂ ನಾನು ಕೋಟಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಕೂಲಿಗಾಗಲಿ ಊರಿಗಾಗಲಿ ನಾನು ಏನೇ ಮಾಡಿದ್ರು ತುಂಬ ಕಡಿಮೆ, ಅದು ನನ್ನ ಬಾಯಿಂದ ಹೇಳೋಕ್ಕಾಗಲ್ಲ. ಇಷ್ಟು ಹೇಳಿ ನಾನು ಎಲ್ಲರಿಗೂ ಇನ್ನೊಂದು ಸಲ ದೊಡ್ಡ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿಸಿ ನಮ್ಮ ಊರು, ನಮ್ಮ ಶಾಲೆ, ಈ ಶಾಲೆಗಾಗಿ, ಈ ಊರಿಗಾಗಿ ನಾನು ಏನಾದರೂ ಮಾಡಬೇಕು, ಈ ಊರಿನವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಬೇಕು, ಗೌರವಿಸಬೇಕು ಎನ್ನುವಂಥ ಅತ್ಯಂತ ಇದರಿಂದ ತಹತಾಯಿಕೆಯಿಂದ ಮನೆಗೂ ಇವತ್ತು ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ, ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಗೆ ಸಾಮಾನ್ಯ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು ಮತ್ತು ಇಡೀ ವರ್ಷ ಬೇಕಾಗುವಂಥ ಎಲ್ಲ ನೋಟ್ಬುಕ್ಕನ್ನು ನೀವೇ ಪೂರೈಸಿದ್ದೀರಿ. ಆಮೇಲೆ ಬರುವ ವರ್ಷಕ್ಕೆ ಬೇಕಾದಂಥ ಬ್ಯಾಗನ್ನು ಸಹ, ಮತ್ತು ಪೆನ್ಸಿಲು, ರಬ್ಬರು, ವೆಂಡರು ಇತ್ಯಾದಿ ವಿದ್ಯಾರ್ಥಿಗಳಿಗೆ ಏನೇನು ಬೇಕಾಗ್ತದೆ ಎಲ್ಲವನ್ನು ನೀವೇ ಪೂರೈಸಿಬಿಟ್ಟಿದ್ದೀರಿ. ಪಾಲಕರಿಗೆ ಏನು ಜವಾಬ್ದಾರಿನೇ ಇರಲಿಲ್ಲ. ಇಷ್ಟೆಲ್ಲ ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ಮತ್ತೆ ಅಂಗನವಾಡಿಗೂ ಕೂಡ ಸಾಮಾನ್ಯ ಒಂದು 15,000 ರೂಪಾಯಿಗಳ ಮೊತ್ತದ ಒಂದು ಗ್ರ್ಯಾಂಟನ್ನು ಕೊಟ್ಟಿದ್ದೀರಿ. ನೀವು ಆಟಿಕೆಯನ್ನು, ಸೈಕಲನ್ನು, ಬುಕ್ಸನ್ನು ಏನೇನೋ ಕೊಟ್ಟಿದ್ದೀರಿ. ನೀವು ಸಣ್ಣ ಕೊಡುಗೆ ಅಲ್ಲ, ಬಹಳ ದೊಡ್ಡ ಮೊತ್ತದ ಕೊಡುಗೆ. ಅದಷ್ಟನ್ನೂ ಮೀರಿ ಮತ್ತೆ 1 ಲಕ್ಷದ ರೂಪಾಯಿಗಳ ದೇಣಿಗೆಯನ್ನು ಸಹ ನೀವು ನಮ್ಮ ಶಾಲೆಗೆ ಕೊಡ್ತಾ ಇದ್ದೀರಿ. ನೀವು ಕೊಟ್ಟಂಥ ಕೊಡುಗೆಗೆ ನಾವು ಬಹಳ ಕೃತಜ್ಞರಾಗಿದ್ದೇವೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ ತಮ್ಮ ಬಗ್ಗೆ. ಆದರೆ ನಾವು ಈ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ತಮ್ಮಿಂದ ಪಡ್ಕೊಳ್ಬೇಕು ಅಂತ ಕುತೂಹಲ. ಇಷ್ಟೆಲ್ಲ ನೀವು ಪ್ರೀತಿ, ಆದರ, ಗೌರವದಿಂದ ಸನ್ಮಾನಿಸಲಿಕ್ಕೆ
ದೇಣಿಗೆಯನ್ನು ಕೊಡುವುದಕ್ಕೆ ನಿಮಗೆ ಈ ಪ್ರೇರಣೆ ಎನ್ನುವುದು ಎಲ್ಲಿಂದ ಬಂತು, ಯಾಕೆ ಬಂತು, ಇದರ ಹಿಂದಿರುವಂಥ ಉದ್ದೇಶ ಏನು ಅಂತ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಹೇಳ್ಬೋದು. ಗೊತ್ತಾ, ನಮ್ಮ ಯಜಮಾನ್ರು ಇದೇ ಸ್ಕೂಲಲ್ಲಿ ಹಾಂ ಓದಿದ್ದು. ನಮ್ಮ ಯಜಮಾನ್ರು ಅಕ್ಕನೂ ಕೂಡ ಇಲ್ಲೇ ಓದಿದ್ರು. ಹೀಗಾಗಿ ಈ ಸ್ಕೂಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದು ತುಂಬ ಈ ಸ್ಕೂಲಲ್ಲಿ ತುಂಬ ಅನಾನುಕೂಲತೆ ಇರೋದು ಗೊತ್ತಿತ್ತು. ನಮ್ಮ ಯಜಮಾನ್ರಿಗೆ ಒಂದು ಆಸೆ ಏನಿತ್ತು ಅಂದರೆ ಈ ಕೊರೆ ಶಾಲೆಗೆ ಒಂದು ಏನಾದರೂ ನಮ್ಮ ಕಡೆಯಿಂದ ಏನೋ ಒಂದು ಸಹಾಯ ಮಾಡೋಣ ಅನ್ನೋ ತುಂಬ ದಿನದಿಂದ ಆಸೆ ಇತ್ತು. ನಾವು ಬಡತನದಲ್ಲಿ ಹುಟ್ಟಿ ಬೆಳೆದು ಬಡತನದಲ್ಲಿ ದಿನವನ್ನು ತೆಗೆದ್ವಿ. ಆ ಟೈಮಲ್ಲಿ ನಮಗೆ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಯಜಮಾನರು ಒಂದು ಆಸೆಯನ್ನು ಈಡೇರಿಸಬೇಕು ಅನ್ನೋ ಕಾರಣದಿಂದ ನಾನು ಮಕ್ಕಳಿಗೋಸ್ಕರ ಪಠ್ಯಪುಸ್ತಕ ಏನು ಒಂದು ಇದನ್ನು ಕೊಟ್ಟಿದ್ದೀನಿ. ನಾನು ಒಂದು ಸ್ಟ್ಯಾಂಡು ಪಾತ್ರೆ ಇಡಲಿಕ್ಕೆ ಲಾಸ್ಟ್ ಟೈಮ್ ಬಂದಾಗ ಮಕ್ಕಳಿಗೆ ಸ್ವೀಟು ಅದು ಎಲ್ಲನೂ ಪ್ರತಿಯೊಂದನ್ನು ನಾನು ಮಾಡಿದ್ದೀನಿ. ಯಾಕೆ ಇದು ನಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು, ನಮ್ಮ ಗ್ರಾಮದ ಸ್ಕೂಲು ಅನ್ನೋ ಒಂದು ಹೆಮ್ಮೆಯಿಂದ ನನಗೆ ಖುಷಿಯಿಂದ ನಾನು ಹೇಳ್ತೇನೆ. ನಮ್ಮ ಯಜಮಾನರ ಆಸೆ ಏನಾದರೂ ಮಾಡಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಹೂವು ಕೊಡುವಲ್ಲಿ ಒಂದು ಹೂವಿನ ಪಕ್ಕಳಿಯನ್ನು 1,00,000 ರೂಪಾಯಿ ಕೊಟ್ಟರೆ ಏನೋ ಒಂದು ಮೂಲೆಗೆ ಎಲ್ಲೋ ಒಂದು ಸೈಡಿಗೆ ಅದರದ್ದು ಒಂದು ಸಹಾಯ ಆಗುತ್ತೆ. ಒಂದು ಕಟ್ಟಡ ಒಂದು ಜಾಗದಲ್ಲಿ ಒಂದು ಹೆಸರು ಉಳಿಲಿ ನಮ್ಮ ಯಜಮಾನರದು, ಅಜರವಾರವಾಗಿ ಇರಲಿ ಅನ್ನೋದೇ ಒಂದು ಆಸೆ. ಇನ್ನೂ ಮುಂದೆ ಆದರೂ ನನ್ನ ಕೈಯಿಂದ ಏನಾದರೂ ಒಂದು ಸಹಾಯ ಆಗಬೇಕು ಅನ್ನೋದಾದರೆ ನಾನು ಮುಂದಾಳತದ್ದನ್ನು ವಹಿಸ್ಕೊಂಡು ಆ ಒಂದು ಕೆಲಸ ಮಾಡೋಕ್ಕೆ ನನ್ನ ಕೈಯಿಂದ ಸಹಾಯ ಮಾಡಲಿಕ್ಕೆ ನಾನು ಇನ್ನೂ ರೆಡಿ ಇದ್ದೀನಿ. ನಾನು ಜೀವಂತ ಇರೋ ತನಕ ಏನನ್ನು ಮಾಡಬೇಕು ನನ್ನ ಮನಸ್ಸಿಗೆ ಬರುತ್ತೆ. ಕೊಡಬೇಕು ಅಂತಂದರೆ ಒಂದು ಕ್ಷಣದಲ್ಲಿ ಹಿಂದೆ ಮುಂದೆ ವಿಚಾರ ಮಾಡೋದು ನಾನು ಕೊಟ್ಬಿಡ್ತೀನಿ. ಅದು ನನ್ನ ಒಂದು ವೈಯಕ್ತಿಕವಾದಂಥ ನನ್ನ ಸ್ವಭಾವ. ಅದು ಯಾಕೆ ಯಾರಿಗೂ ಒತ್ತಾಯದಿಂದ ನಾವು ಕೇಳೋದಲ್ಲ, ಅದು ಹೃದಯದಿಂದ ಬರಬೇಕು. ಪುನೀತ್ ಸರ್ ಎಷ್ಟೆಲ್ಲ ಮಾಡಿದ್ರು, ಅವರ ಒಂದು ಮಾರ್ಗದರ್ಶನದಲ್ಲಿ ಮನುಷ್ಯನ ಜೀವನ ಕ್ಷಣಿಕ, ಯಾವತ್ತು ಸಾವು ಬರುತ್ತೆ ಹೇಳೋಕ್ಕಾಗಲ್ಲ. ಇವತ್ತು ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ನಾವು ಮಾಡಿದ್ದು ಒಂದು ಕಾರ್ಯ, ಒಂದು ಒಳ್ಳೆಯತನ, ಇದು ಅಜರಾಮರವಾಗಿರ್ತದೆ. ನಾನು ಇವತ್ತು ಉಳಿತೀನಿ, ನಾನು ಸತ್ತೋಗ್ತೀನಿ, ಆದರೆ ಒಂದು ದಿನ ಯಾವತ್ತಾದರೂ ಈ ಕೊರೆ ಗ್ರಾಮದವರು ದೀಪಾ ಶೇಟ್ ಅನ್ನೋರು ಇಂಥ ಟೈಮ್ದು ಇಂಥ ಸಂದರ್ಭದಲ್ಲಿ ಒಂದು ಫಂಕ್ಷನ್ ಮಾಡಿದರು, 1,00,000 ರೂಪಾಯಿ ಕೊಟ್ಟಿದ್ದಾರೆ. ಯಾವುದೋ ಒಂದು ಕಾಲದಲ್ಲಿ ಒಬಿರೇನ್ ಕಾಲದಲ್ಲಾದರೂ ಒಂದು ಹೆಸರು ಇರ್ತದೆ, ನಮ್ಮ ಯಜಮಾನರ ಹೆಸರಿರಲಿ ಅನ್ನೋದೇ ಒಂದು ನನಗೆ ಆಸೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ತುಂಬ ಧನ್ಯವಾದ ಪುನೀತ್ ಸರ್.